ಎಲ್ಲರಿಗೂ ನಮಸ್ಕಾರ. Hello everyone and welcome to my podcast In Conversation with Mary, just ಹಾಗೆ ಮಾತಲ್ಲಿ in association with Pixel Mike Productions. ಇವತ್ತು ನನ್ನ ಸೌಭಾಗ್ಯನೇ ಅಂತ ಹೇಳ್ಬೋದು, ಯಾಕಂದರೆ ನನ್ನ ಜೊತೆ ಈ ಕಾನ್ವರ್ಸೇಷನ್ನಲ್ಲಿ ಮುಖ್ಯ ಅತಿಥಿಯಾಗಿ ಬಂದಿರೋರು ನಮ್ಮ ಅಚ್ಚುಮೆಚ್ಚಿನ ನಟ, ನಿರ್ದೇಶಕ, ನಿರ್ಮಾಪಕರಾದ ಶ್ರೀ ಸಿಹಿಕೈ ಚಂದ್ರು ಸರ್. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ನಾನು ಹ್ಯಾಂಡ್ಸಮ್ ಆಗಿದ್ದೀನಿ. ದಟ್ಸ್ ವೆರಿ ಟ್ರೂ ಸರ್. ಸರ್, ಮೆಲ್ಬರ್ನಲ್ಲಿ ಹಾಗೂ ಇಡೀ ಆಸ್ಟ್ರೇಲಿಯಾನಲ್ಲಿರುವ ಕನ್ನಡ ಅಭಿಮಾನಿಗಳ ಪರವಾಗಿ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಸಿಹಿಕೈ ಚಂದ್ರು ಸರ್ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇವ್ರು ಸಿಕ್ಕಿರೋದು ಒಂದು ದೊಡ್ಡ ಉಡುಗೊರೆ ಅಂತಾನೆ ನಾವು ಹೇಳ್ಬೋದು. 500ಕ್ಕಿಂತ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ಹಾಗೂ ಅನೇಕ ಟಿವಿ ಸೀರಿಯಲ್ಸ್ ಅಲ್ಲಿ ಇವ್ರು ನಟಿಸಿದ್ದಾರೆ. ಸಿಲ್ಲಿಲಲ್ಲಿ ಪಾಪ ಪಾಂಡು ಅಂತ ಸೂಪರ್ ಹಿಟ್ ಶೋಸ್ನ ಇವರು ಡೈರೆಕ್ಟ್ ಕೂಡ ಮಾಡಿದ್ದಾರೆ. ಬೊಂಬಾಟ್ ಭೋಜನ ಅನ್ನೋ ಒಂದು ಮೆಗಾ ಹಿಟ್ ಕುಕಿಂಗ್ ಶೋನ ಇವರು ಹೋಸ್ಟ್ ಮಾಡ್ತಾ ಬಂದಿದ್ದಾರೆ. 1000+ ಎಪಿಸೋಡ್ಸ್ ಟೆಲಿಕಾಸ್ಟ್ ಆಗಿದೆ. ಸೊ ಇಟ್ಸ್ ಅ ಸೂಪರ್ ಹಿಟ್ ಶೋ. ಕಂಗ್ರ್ಯಾಚುಲೇಷನ್ಸ್ ಆನ್ ದಟ್ ಸರ್. ಸರ್, ಇವಾಗ ನೀವು ಮೆಲ್ಬರ್ನ್ಗೆ ಬಂದು ಸುಮಾರು 4-5 ದಿವಸ ಆಗಿದೆ. ಇಲ್ಲಿನ ನಮ್ಮಂತ ಹೊರನಾಡ ಕನ್ನಡಿಗರ ಜೊತೆ ಬೆರೆತು ಟೈಮ್ ಸ್ಪೆಂಡ್ ಮಾಡಿದ್ದೀರಾ. ಅದರ ಎಕ್ಸ್ಪೀರಿಯನ್ಸ್ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ನಿಜವೂ ತುಂಬಾ ಖುಷಿ ಆಗುತ್ತೆ, ಬಹಳ ಹೆಮ್ಮೆನೂ ಆಗುತ್ತೆ. ಯಾಕಂದ್ರೆ ಕರ್ನಾಟಕದಲ್ಲಿರುವ ಕನ್ನಡಿಗರಿಗೆ ಕನ್ನಡದ ಅಭಿಮಾನ ಬಹಳ ಕಡಿಮೆ ಆಗ್ತದೆ ಈ ನಡುವೆ. ಆದ್ರೆ ಇಲ್ಲಿರುವ ಕನ್ನಡಿಗರಿಗೆ ಕನ್ನಡದ ಬಗ್ಗೆ ಇರ್ತಕ್ಕಂಥ ಅಭಿಮಾನ, ಪ್ರೀತಿ, ಗೌರವ ಅದೆಲ್ಲ ನೋಡಿದಾಗ ನಾವು ನಾಚಿಕೆಯಿಂದ ತಲೆ ತಗ್ಗಿಸುವ ತರ ಆಗ್ತದೆ. ಅದು ನಿಜವಾಗ್ಲೂ ನಮ್ಗೆ ಇಲ್ಲಿ ಕನ್ನಡಿಗರ ಪ್ರೇಮ, ಕನ್ನಡದ ಬಗ್ಗೆ ಇರ್ತಕ್ಕಂಥ ಒಂದು ಒಲವು, ಅದನ್ನೆಲ್ಲ ನೋಡಿದಾಗ ತುಂಬಾ 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 ಖುಷಿ ಆಯ್ತು. ನಿಮ್ಮ ಮೆಲ್ಬೋರ್ನ್ ಕನ್ನಡ ಸಂಘ 1985ನೇ ಇಸ್ವಿನಲ್ಲಿ ಶುರುವಾಗಿದ್ದು ಅಂತ ಕೇಳ್ಪಟ್ಟೆ. ಹೌದು. ಆಮೇಲೆ ಸುಮಾರು ಇಷ್ಟು ವರ್ಷಗಳ ಕಾಲ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಕನ್ನಡ ಪರ ಕೆಲಸ ಮಾಡ್ಕೊಂಡು ಬಂದಿರೋದು ಅಲ್ಲದೆ ಒಂದು ಕನ್ನಡ ಶಾಲೆಯನ್ನು ಶುರು ಮಾಡಿ 300ಕ್ಕಿಂತ ಹೆಚ್ಚು ಮಕ್ಕಳಿಗೆ ಕನ್ನಡ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಮತ್ತೆ ಯಾವ ದೇಶದಲ್ಲೂ ಇಲ್ಲದೆ ಇರೋ ಹಾಗೆ, ಅಂದ್ರೆ ಇಂಡಿಯಾ ಬಿಟ್ಟು, ಕರ್ನಾಟಕ ಬಿಟ್ಟು ಹೊರ ದೇಶದಲ್ಲಿ ಎಲ್ಲೂ ಕೂಡ ಕನ್ನಡ ಭವನ ಅಂತಿಲ್ಲ. ಇಲ್ಲಿ ನೀವು ಒಂದು ಕನ್ನಡ ಭವನ ಮಾಡಿದೀರಾ ಅಂತ ತಿಳಿದು ಬಹಳ ಹೆಮ್ಮೆ ಆಯ್ತು ನನಗೆ. ಐ ಆಮ್ ಸೋ ಲಕ್ಕಿ ಟು ಕಮ್ ಟು ಮೆಲ್ಬೋರ್ನ್ ಅಂಡ್ ಮೀಟ್ ಆಲ್ ಆಫ್ ಯು. ಅಂಡ್ ವಿ ಆರ್ ಸೋ ಲಕ್ಕಿ ಟು ಹ್ಯಾವ್ ಯು ಹಿಯರ್ ಸರ್. ಸರ್, ನೀವು ಇವಾಗ 500+ ಕನ್ನಡ ಚಲನಚಿತ್ರಗಳನ್ನು ಮಾಡಿದ್ದೀರಾ. ಅದೇ ಒಂದು ದೊಡ್ಡ ಸಾಧನೆ ಸರ್. ಸೊ ನೀವು ನಿಮ್ಮ ಕೆರಿಯರ್ ಗ್ರಾಫ್ನ ಹಿಂತಿರುಗಿ ನೋಡ್ಬೇಕಾದ್ರೆ ನಿಮಗೆ ಹೆಂಗ್ ಅನ್ಸುತ್ತೆ ಸರ್? ಯು ಮಸ್ಟ್ ಬಿ ಫೀಲಿಂಗ್ ಸೋ ಫುಲ್ಫಿಲ್ಲಿಂಗ್ ಅಲ್ವಾ ಸರ್? ಡೆಫಿನೆಟ್ಲಿ. ಯಾಕೆಂದ್ರೆ ನಾನು ಬಹಳ ಆಸೆ ಪಟ್ಟು ಈ ಪ್ರೊಫೆಷನ್ ಬಂದಿದ್ದು. ಐ ಆಮ್ ಹಿಯರ್ ಬೈ ಚಾಯ್ಸ್, ನಾಟ್ ಬೈ ಫೋರ್ಸ್. ಎಸ್ ಸರ್. ಸೊ ನನಗೆ ಬರುವಾಗ್ಲೇನೆ ನಾನು ಏನೇ ಆಗಲಿ, ಎಷ್ಟೇ ಕಷ್ಟ ಬರಲಿ, ಎಷ್ಟೇ ತೊಂದರೆ ಆಗಲಿ, ನಾನು ಇಲ್ಲೇ ಸರ್ವೇ ಮಾಡಬೇಕು, ಇಲ್ಲೇ ಬೆಳಿಬೇಕು, ಇಲ್ಲೇ ಹೆಸರು ಮಾಡಬೇಕು ಅಂತ ಒಂದು ಫೋಕಸ್ ಇಟ್ಕೊಂಡು ಬಂದೆ. ಬೈ ಗಾಡ್ಸ್ ಗ್ರೇಸ್ ಐ ಆಮ್ ಸ್ಟಿಲ್ ವರ್ಕಿಂಗ್. ಬಂದು 40 years ಆಯ್ತು ಇಂಡಸ್ಟ್ರಿಗೆ. ಇವತ್ತಿಗೂ ಕೂಡ ನಾನು ಆಕ್ಟ್ ಮಾಡ್ತಾ ಇದ್ದೀನಿ, ಇವತ್ತಿಗೂ ಕೂಡ ಟೆಲಿವಿಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಸಿನಿಮಾಗಳಲ್ಲಿ ಕೆಲಸ ಮಾಡ್ತೀನಿ, ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇಟ್ ಈಸ್ ಗಾಡ್ಸ್ ಗ್ರೇಸ್ ಅಂಡ್ ನಮ್ಮ ಕನ್ನಡಿಗರ ನನ್ನ ಮೇಲೆ ಇರ್ತಕ್ಕಂಥ ಪ್ರೀತಿ ಅದು ಯಾವತ್ತೂ ಕಮ್ಮಿ ಆಗಲ್ಲ ಸರ್, ಇನ್ನೂ ಹೆಚ್ಚಾಗುತ್ತೆ ಅಂತ ನಾನು ಡೆಫಿನೆಟ್ಲಿ ನಮಗನ್ಸುತ್ತೆ. ಸರ್, ನೀವು ಎಷ್ಟೊಂದು ಲೆಜೆಂಡ್ರಿ ಆಕ್ಟರ್ಸ್, ನಟ ನಟಿಯರ ಜೊತೆ ನೀವು ಕೆಲಸ ಮಾಡಿದ್ದೀರಾ. ನಿಮಗೆ ತುಂಬಾ ಫೇವ್ರೆಟ್ ಆದ ಕೋಸ್ಟಾರ್, ಹೂಸ್ ಬೀನ್ ಯುವರ್ ಇನ್ಸ್ಪಿರೇಷನ್, ಯಾರು ಸರ್ ಅಂಡ್ ವೈ? ನನಗೆ ಆಕ್ಟಿಂಗ್ ವೈಸ್ ನನಗೆ ಯಾವಾಗ್ಲೂ ಅನಂತನಾಗ್ ಬಹಳ ಇಷ್ಟ. ಎಸ್ ಸರ್. ಯಾಕೆಂದ್ರೆ ನನ್ನ ಪ್ರಕಾರ ಇಡೀ ಭಾರತ ದೇಶದಲ್ಲಿ, ಇಡೀ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನಲ್ಲಿ ದ ಬೆಸ್ಟ್ ಆಕ್ಟರ್ ಇಸ್ ಅನಂತನಾಗ್. ಐ ಹ್ಯಾವ್ ನೆವರ್ ಸೀನ್ ಹಿಮ್ ಆಕ್ಟ್, ಐ ಹ್ಯಾವ್ ಓನ್ಲಿ ಸೀನ್ ಹಿಮ್ ಬಿಹೇವ್ ನ್ಯಾಚುರಲ್. ಸೋ ನ್ಯಾಚುರಲ್. ಅಂದ್ರೆ ಅವರು ಅವ್ರ ಜೊತೆ ಆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ನಾವೊಂದು ಚೂರು ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಪ್ರೆಷನ್ ಕೊಟ್ಬಿಟ್ರೆ ಓವರ್ ಆಕ್ಟ್ ಮಾಡ್ದಂಗೆ ಇರುತ್ತೆ. ಅಷ್ಟು ಸಟ್ಲ್ ಆಗಿ ಮಾಡ್ತಾರೆ ಅವರು. ಸೊ ಅವ್ರ ಜೊತೆ ಕೆಲಸ ಮಾಡುವಾಗ ನನಗೆ ನನ್ನ ಆಕ್ಟಿಂಗ್ ಸ್ಕಿಲ್ಸ್ನೆಲ್ಲ ಶಾರ್ಪನ್ ಮಾಡ್ಕೊಂಡು ಹೋಗ್ತೀನಿ, ಅನಂತನಾಗ್ ಜೊತೆ ಆಕ್ಟ್ ಮಾಡಬೇಕು ಅಂತ. ಅಷ್ಟು ಒಂದು ಇದು. ಸೊ ಆಕ್ಟಿಂಗ್ ವೈಸ್ ಇಟ್ ಈಸ್ ಆಲ್ವೇಸ್ ಬೀನ್ ಅನಂತನಾಗ್. ಬಟ್ ಆಸ್ ಅ ಪರ್ಸನ್ ನನಗೆ ತುಂಬಾ ಗೌರವ ಇರೋದು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ. ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಅದ್ಭುತವಾದ ಕಲಾವಿದರು ಅಷ್ಟೇ ಅಲ್ಲ, ಅವರು ಅದ್ಭುತವಾದಂತ ಹ್ಯೂಮನ್ ಬೀಯಿಂಗ್. ಖಂಡಿತ ಸರ್. ಅವರಲ್ಲಿದ್ದಂತ ಮಾನವೀಯತೆ, ಅವರಲ್ಲಿದ್ದಂತ ಸರಳತೆ, ಅವರಲ್ಲಿದ್ದಂತ ಒಂದು ಮುಗ್ಧತೆ ಅದು ಬೇರೆ ಯಾರಲ್ಲೂ ನೋಡ್ಲಿಲ್ಲ ನಾನು. ಖಂಡಿತ ಸರ್. ಅವರಿಗೆಲ್ಲರನ್ನೂ ಬಹಳ ಪ್ರೀತಿಸುವಂತ ವ್ಯಕ್ತಿ.
ಅಂಡ್ ಎಲ್ಲರಲ್ಲೂ ಯಾರೆಲ್ಲರೂ ಒಂಚೂರು ಒಂದು ಒಳ್ಳೇದೇನಾದ್ರು ಕಂಡು ಬಿಟ್ರೆ ಅದನ್ನ ತುಂಬಾ ಹೃದಯದಿಂದ ಮನಸ್ಫೂರ್ತಿಯಾಗಿ ಪ್ರಶಂಸೆ ಮಾಡ್ತಕ್ಕಂಥ ಒಂದು ಗುಣ. nice. ಅದು ಎಲ್ಲರಲ್ಲೂ ಇಲ್ಲ. ಅದು ಅಂತ ಜನ ಕಮ್ಮಿ ಅಲ್ಲ ಸರ್? ಅಸೂಯೆ ಅಂತದೇ ಇರಲಿಲ್ಲ ಅವರಲ್ಲಿ. Oh, that's so nice, sir. That's a very great quality. Yes, sir. And as a friend, as a well wisher, ನನಗೆ ವಿಷ್ಣುವರ್ಧನ್ ಬಹಳ ಇಷ್ಟ. ಯಾಕೆಂದ್ರೆ Yes, sir. ವಿಷ್ಣುವರ್ಧನ್ ಅವರು ಅವ್ರ ಜೊತೆ ತುಂಬಾ ಸಿನಿಮಾಗಳು ಮಾಡಿದ್ದೀನಿ. ಹಾ, ಅವರು ಹಚ್ಕೊಂಡ್ರೆ ಒಂಥರ ಹೆಂಗೆ ಅಂದ್ರೆ ತುಂಬಾ ಆತ್ಮೀಯರಾಗ್ಬಿಡ್ತಾರೆ. ಅಂಡ್ ಅವರ ಜೀವನದ ಎಲ್ಲ ಇದ್ರೊಳಗೂ ನಮ್ಮನ್ನ ಇನ್ವಾಲ್ವ್ ಮಾಡ್ಕೋಬೇಕು ಅನ್ನೋಷ್ಟು ಅವ್ರ ಪ್ರೀತಿ. ಆಮೇಲೆ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ರೆ ಎಷ್ಟು ನಮ್ಗೆ ಕಂಫರ್ಟಬಲ್ ಅಂದ್ರೆ ಸಿನಿಮಾ ಎಲ್ಲ ಮುಗಿದು ಶೂಟಿಂಗ್ ಎಲ್ಲ ಆಗಿ ಡಬ್ಬಿಂಗ್ ಎಲ್ಲ ಆಗಿ ಎಲ್ಲ ಆದ್ಮೇಲೆ ಅವ್ರು ಡಬ್ಬಿಂಗ್ ಮಾಡೋರು. ಆವಾಗ ನಮ್ಗೆಲ್ಲ ಫೋನ್ ಮಾಡೋರು, ಚಂದ್ರು ನಿನ್ ಪೇಮೆಂಟ್ ಎಲ್ಲ ಬಂತ? ಹೌ ಸ್ವೀಟ್. ಅಕಸ್ಮಾತ್ ನಾನು ಬಂದಿಲ್ಲ ಅಂತ ಹೇಳಿದ್ರೆ ಅವ್ರು ಹಿ ವುಡ್ ಎನ್ಶೂರ್ ಐ ಗೆಟ್ ಮೈ ಪೇಮೆಂಟ್. ಅದಾದ್ಮೇಲೆ ಅವ್ರು ಡಬ್ಬಿಂಗ್ ಮಾಡೋರು. That's such a nice ಅಲ್ಲ, such a nice character. ಯಾರಲ್ಲೂ ನೋಡ್ಲಿಲ್ಲ. ಸೊ ಅವ್ರ ಜೊತೆ ಕೆಲಸ ಮಾಡ್ತಿದ್ದ ಆಕ್ಟರ್ಗಳಿಗೆಲ್ಲರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದು. ನಾನು ಕೆಲಸ ಮಾಡಿದ್ದಕ್ಕೆ ಒಂದು ಹೆಸರು ಬಂತು, ಇನ್ನೊಂದ್ ಕಡೆ ಸಂಪಾದನೆನೂ ಚೆನ್ನಾಗಾಯ್ತು. ಆಮೇಲೆ ನಮ್ಮನ್ನ ಇಡೀ ತಂಡದಲ್ಲಿ ಎಲ್ಲೇ ಕೆಲಸ ಮಾಡ್ತೀವಿ ಅಲ್ಲಿ ತುಂಬಾ ಗೌರವದಿಂದ ನೋಡ್ಕೊಳ್ತಾರೆ. ಇಟ್ಸ್ ಆಲ್ ಬಿಕಾಸ್ ಆಫ್ ವಿಷ್ಣುವರ್ಧನ್. ಆ ಕಂಪ್ಯಾನಿಯನ್ಶಿಪ್ ಇದೆಯಲ್ಲ, ನನ್ನವರು ಅಂತ ತಪ್ಪಿಕೊಂಡು ಕೆಲಸ ಮಾಡೋದಿಲ್ಲ, ಆ ಗುಣ ನನಗೆ ವಿಷ್ಣುವರ್ಧನ್ ಅಲ್ಲಿ ಬಹಳ ಇಷ್ಟ ಆಯ್ತು. ಆಮೇಲೆ ಐ ಎಂಜಾಯ್ಡ್ ವರ್ಕಿಂಗ್ ವಿತ್ ಶಂಕರ್ ನಾಗ್. ಶಂಕರ್ ನಾಗ್ ವಾಸ್ what an actor, sir. ಡೈನಮಿಕ್ ಪರ್ಸನ್. Yes, sir. ಅವ್ರು ಯೋಚನೆ ಮಾಡ್ತಿದ್ದ ಶೈಲಿನೇ ಬೇರೆ, ಅವರು ಹಾಕೊಳ್ತಿದ್ದಂತ ಯೋಚನೆಗಳೇ ಬೇರೆ, ಅವ್ರ ಸ್ಪೀಡೇ ಬೇರೆ. ಹೌದು ಸರ್. ಆಯ್ತಾ, ನಾವು ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಾವು ಅಷ್ಟೇ ಸ್ಪೀಡ್ ಆಗಿರ್ಬೇಕು. ಎಷ್ಟು ಚೆನ್ನಾಗಿ ಅವರು ಏನೋ ಹಿ ವುಡ್ ಮೋಟಿವೇಟ್ ಪೀಪಲ್ ಟು ವರ್ಕ್. ಹೌ ಸ್ವೀಟ್. ನನಗೆ ತುಂಬಾ ಸ್ಫೂರ್ತಿ ಅವರು. ಇವತ್ತು ನಾನು ನಂದೇ ಆದ ಒಂದು ಪ್ರೊಡಕ್ಷನ್ ಹೌಸ್ ಇಟ್ಕೊಂಡಿದ್ದೀನಿ, ಒಂದಿಷ್ಟು ಸಾವಿರಾರು ಎಪಿಸೋಡ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ, ನಂದೇ ಒಂದು ತಂಡ ಕಟ್ಕೊಂಡಿದ್ದೀನಿ. Yes, sir. ಇದೆಲ್ಲದರ ಹಿಂದೆ ಇನ್ಸ್ಪಿರೇಷನ್ ಶಂಕರ್ ನಾಗ್. The way he used to work with people, the way he used to get everybody together and work, and motivate people to work. ಅದು ಆ ಒಂದು ನೇಚರ್ ಇತ್ತಲ್ಲ, ಅದು ಬೇರೆ ಯಾರಲ್ಲೂ ನೋಡ್ಲಿಲ್ಲ ನಾನು. I never saw ಶಂಕರ್ ನಾಗ್ waste 1 minute. Always on the go. Always he was working. ಅವ್ರು ಶಾರ್ಟ್ ಇಲ್ಲರೆ ಒಂದು ಟೈಪ್ ರೈಟ್ ಇಟ್ಕೊಂಡು ಏನೋ ಸ್ಕ್ರಿಪ್ಟ್ ಟೈಪ್ ಮಾಡೋರು, ಏನೋ ಕೆಲಸ ಮಾಡ್ತಾರೆ ಸುಮ್ಮನೆ. Brain is always working ಅಲ್ಲ ಸರ್? ಸೊ ನಾನು ಅವರಿಂದ ತುಂಬಾ ಇನ್ಸ್ಪೈರ್ ಆಗಿ ಐ ಡೂ ಮೆನಿ ಮಲ್ಟಿಪಲ್ ಥಿಂಗ್ಸ್ ಅಟ್ ಅ ಟೈಮ್. ಅದು ಬಂದಿದ್ದೆ ನಾನು ಅವ್ರನ್ನ ನೋಡಿ ನೋಡಿ ನೋಡಿ. So nice, so nice, sir. ಶಂಕರ್ ನಾಗ್ ಇನ್ಫ್ಲುಯೆನ್ಸ್ಡ್ ಮೀ. ಸೊ ಎಲ್ಲರೂ ನಂಗೆ ತುಂಬಾ ಇನ್ಫ್ಲುಯೆನ್ಸ್ ಮಾಡಿ. Nice, sir. And ನೀವು ಎಕ್ಸ್ಪ್ಲೇನ್ ಮಾಡಿದ ರೀತಿ ಇಸ್ ವೆರಿ ನೈಸ್ ಅಂಡ್ ದಟ್ ಇಸ್ ಸೋ ಟ್ರೂ ಸರ್. ಆಲ್ ಲೆಜೆಂಡ್ಸ್ ಇನ್ ದೇರ್ ಓನ್ ಫಾರ್ಮ್. ಅಂತ ಲೆಜೆಂಡ್ಸ್ ಮತ್ತೆ ಬರಬೇಕು ಅಂದ್ರೆ ಇಟ್ ಇಸ್ ಇನ್ನೊಂದು ಯುಗನೇ ಕಾಯ್ಬೇಕು ಅನ್ಸುತ್ತೆ. ಸರ್, ನೀವು ಎಷ್ಟೊಂದು ರೋಲ್ಸ್ ಮಾಡಿದ್ದೀರಾ. ವಿಚ್ ಹಸ್ ಬೀನ್ ಯೋರ್ ಚಾಲೆಂಜಿಂಗ್ ರೋಲ್ ಟಿಲ್ ಡೇಟ್? ಅಂದ್ರೆ ಯು ಹ್ಯಾವ್ ಡನ್ ಅ ಲಾಟ್ ಆಫ್ ರಿಸರ್ಚ್, ಎಲ್ಲರೂ ಹೋಮ್ವರ್ಕ್ ಮಾಡ್ಕೋತಾರೆ, ಬಟ್ ಇಸ್ ದೇರ್ ಎನಿ ರೋಲ್ ಸರ್ ನೀವು ತುಂಬಾ ಚಾಲೆಂಜಿಂಗ್ ಆಗಿ ತಗೊಂಡು ಮಾಡಿರೋದು? ನನಗೆ ಸಿನಿಮಾ ಮತ್ತು ಟಿವಿಯಲ್ಲಿ ನನಗೆ ಆ ಥರ ಚಾಲೆಂಜಿಂಗ್ ರೋಲ್ಸ್ ಸಿಗಲಿಲ್ಲ. Because I was doing only comedy, mostly comedy, and comedy ನಲ್ಲಿ ಚಾಲೆಂಜಿಂಗ್ ಅಂತ ಆಗೋದೇ ಇಲ್ಲ. Because ಡೈಲಾಗ್ ಸ್ಕ್ರಿಪ್ಟ್ ವೈಸ್ ಸೀಕ್ವೆನ್ಸ್ ವೈಸ್ ಹ್ಯೂಮರಸ್ ಆಗಿದ್ರೆ ನಾವೇನ್ ಮಾಡಿದ್ರು ವರ್ಕ್ ಆಗ್ಬಿಡುತ್ತೆ. ಅಂಡ್ ಬೈ ಗಾಡ್ಸ್ ಗ್ರೇಸ್ ನಮ್ದು ಟೈಮಿಂಗ್ ಎಲ್ಲ ಚೆನ್ನಾಗಿರೋದ್ರಿಂದ ಕಾಮಿಡಿ ಕ್ರಿಯೇಟ್ ಮಾಡೋದೇನು ಪ್ರಾಬ್ಲಮ್ ಆಗಲಿಲ್ಲ. ಸೊ ಚಾಲೆಂಜಿಂಗ್ ಅಂತ ಅನಿಸ್ಲಿಲ್ಲ. ಬಟ್ ಚಾಲೆಂಜಿಂಗ್ ಐ ಆಲ್ವೇಸ್ ಹ್ಯಾಡ್ ಇನ್ ಥಿಯೇಟರ್ ಅಲ್ಲಿ ನಾನು ನಾಟಕಗಳು ಮಾಡುವಾಗ so many roles I did was really very challenging. ತುಂಬಾ ಅದಕ್ಕೆ ಸ್ಟಡಿ ಮಾಡಬೇಕಾಗಿತ್ತು, ಓದಬೇಕಾಗಿತ್ತು, ಪಾತ್ರದ ಬಗ್ಗೆ, ಆ ಸಂದರ್ಭದ ಬಗ್ಗೆ ಅದೆಲ್ಲ ತುಂಬಾ ಓದಿ ಅರ್ಥ ಮಾಡ್ಕೊಂಡು ಅದೆಲ್ಲವನ್ನು ನನ್ನ ಪರ್ಫಾರ್ಮೆನ್ಸ್ ಅಲ್ಲಿ ತರೋದಿತ್ತಲ್ಲ, ದಟ್ ವಾಸ್ ವೆರಿ ಚಾಲೆಂಜಿಂಗ್. ಆ ಥರ ಬೇಕಾದಷ್ಟು ರೋಲ್ಸ್ಗಳು ಆಯಿತು. ಐ ಡನ್ ಆಲ್ಮೋಸ್ಟ್ ಆಲ್ ಶೇಕ್ಸ್ಪಿಯರಿಯನ್ ಟ್ರಾಜಿಡೀಸ್. ಸೊ ದಟ್ ವಾಸ್ ಚಾಲೆಂಜ್ ಬೈ ಇಟ್ಸೆಲ್ಫ್. ಡೆಫಿನೆಟ್ಲಿ ಅದು ಇಂಗ್ಲಿಷ್ ಅಲ್ಲಿ ಮಾಡಿದ್ದೀನಿ. ಓ ವಾವ್. ಪ್ರತಿಯೊಂದು ರೋಲ್ ಮಾಡಿದಾಗಲೂ ಇಟ್ ವಾಸ್ ಎ ಚಾಲೆಂಜ್. ಯಾಕಂದ್ರೆ ಶೇಕ್ಸ್ಪಿಯರ್ ಆ ಟೆಕ್ಸ್ಟ್ ಆ ಲ್ಯಾಂಗ್ವೇಜ್ ಇಸ್ ವೆರಿ ಡಿಫ್ರೆಂಟ್ ಸರ್. ಆ ಇಂಗ್ಲಿಷ್ ಒಂಥರ ವೆರಿ ಡಿಫ್ರೆಂಟ್. ಸೊ ಅದನ್ನ ಬಂದು ನಾಟಕದಲ್ಲಿ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಸೋ ಮೆನಿ ಆಡಿಯನ್ಸ್ ಅಂಡ್ ಒನ್ ಟೇಕ್ ಅಲ್ಲಿ ಮಾಡೋದು ಇಸ್ ಅ ಚಾಲೆಂಜ್ ಬೈ ಇಟ್ಸೆಲ್ಫ್ ಅಲ್ವಾ ಸರ್? ಶೇಕ್ಸ್ಪಿಯರ್ ನಾಟಕಗಳನ್ನ ಮಾಡೋದು ಮತ್ತೆ ಶೇಕ್ಸ್ಪಿಯರಿನ ಹರಿ ಅಂತೇಳಿ ಪ್ರತಿಯೊಂದು ನಾಟಕನು 15 ನಿಮಿಷದಲ್ಲಿ ಮಾಡಿ ತೋರಿಸ್ತಿದ್ದೆ ನಾಟಕನ. ಆ ಥರದ್ದೆಲ್ಲ ಮಾಡಿರೋದ್ರಿಂದ ಅದೆಲ್ಲ ಇಟ್ ವಾಸ್ ಆಲ್ ವೆರಿ ಚಾಲೆಂಜಿಂಗ್.
ಸೊ ನಂಗೆ ಥಿಯೇಟ್ರಲ್ಲೇ ನನಗೆ ಜಾಸ್ತಿ ಚಾಲೆಂಜಿಂಗ್ ರೋಲ್ ಸಿಕ್ಕಿದ್ದು, ಸಿನಿಮಾ ಮತ್ತೆ ಟೆಲಿವಿಷನ್ ಅಲ್ಲಿ ಸಿಗ್ಲಿಲ್ಲ. ಓಕೆ ಸರ್. ಸರ್, ಇವಾಗ ಇಫ್ ಯು ಹ್ಯಾವ್ ಅ ಚಾನ್ಸ್ ಒಂದು ಬಯೋಪಿಕ್ ಮಾಡಬೇಕು ಅಂತ ನಿಮ್ಗೆ ಒಂದು ಸಂದರ್ಭ ಬಂದರೆ ಹೂಸ್ ಬಯೋಪಿಕ್ ವುಡ್ ಯು ಚೂಸ್ ಟು ಡೂ ಸರ್? This is very difficult to answer. Biopic, I would love to do Subhash Chandra Bose. Oh, wow. Very good. ನನಗೆ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ತುಂಬ ಗೌರವ ಇದೆ. ಅವರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಅವರದೇ ಆದ ರೀತಿಯಲ್ಲಿ ಅವರು ಹೋರಾಟ ಮಾಡಿದ್ರು. ಆ್ಯಂಡ್ ಹಿ ವೆಂಟ್ ಅಗೇನ್ಸ್ಟ್ ದಿ ಆಡ್, ಕರೆಕ್ಟ್, ಅಗೇನ್ಸ್ಟ್ ದಿ ವೇವ್. ಹೋಗಿ ಏನೋ ಮಾಡಕ್ಕೆ ಟ್ರೈ ಮಾಡಿದ್ರು ಅವರು. ಆ್ಯಂಡ್ he went to every extent to get freedom to India. ಸೊ ನನಗೆ ನಾನೇನಾದ್ರು ಮಾಡಿದ್ರೆ ಆ ಥರದ್ದು ಒಂದು ಮಾಡಬೇಕು ಅನ್ನೋದು ಆಸೆ. ಆಮೇಲೆ ಸುಭಾಷ್ ಚಂದ್ರ ಬೋಸ್ಗೂ ಗುಂಡು ಮುಖ, ನನಗೂ ಗುಂಡು ಮುಖ. ಪರ್ಫೆಕ್ಟ್ ಆಗಿ ಸೂಟ್ ಆಗ್ತೀರಾ ಸರ್. ನಿಮ್ಮ ಅಭಿಮಾನಿಗಳಿಗೆ, ಎಸ್ಪೆಷಲಿ ನಮ್ಮಂತ ಹೊರನಾಡ ಕನ್ನಡ ಅಭಿಮಾನಿಗಳಿಗೆ ನೀವೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ನಾನು ಅಥವಾ ನಮ್ಮಂಥ ಕಲಾವಿದರು ಇವತ್ತು ನಿಮ್ಮ ಅಭಿಮಾನದಿಂದನೇ ನಾವು ಈ ಮಟ್ಟಕ್ಕೆ ಬಂದಿರೋದು, ಅದರಲ್ಲಿ ಎರಡು ಮಾತಿಲ್ಲ. ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನವೇ ನಮ್ಮ ಶ್ರೀರಕ್ಷೆ. ಸೊ ನಾವು ಯಾವಾಗಲೂ ಅಷ್ಟನ್ನೇ ಬಯಸ್ತೀವಿ, ಅದನ್ನು ಬಿಟ್ಟು ಬೇರೆ ಏನೂ ಬಯಸೋದಿಲ್ಲ ನಿಮ್ಮಿಂದ. ನನಗೆ ಬಹಳ ಕೇಳ್ಕೊಳ್ಳೋದೇನೆಂದರೆ, ಬರೀ ಪರದೆ ಮೇಲೆ ನೋಡಿ ಅಭಿಮಾನ ಪಡೋದಕ್ಕಿಂತ ನಮ್ಮ ಕನ್ನಡತನವನ್ನು, ನಮ್ಮ ಕನ್ನಡ ಭಾಷೆಯನ್ನು, ನಮ್ಮ ಕನ್ನಡದ ಸೊಗಡನ್ನು ಎಲ್ಲ ಕಡೆ ಹರಡೋ ಹಾಗೆ ನೀವು ಶ್ರಮ ಪಡಬೇಕು. ಆಗಲೇ ನಮ್ಮ ಮೇಲಿರುವ ಅಭಿಮಾನಕ್ಕೆ ಒಂದು ಅರ್ಥ ಬರುತ್ತೆ. ನಾವು ಕನ್ನಡ ಕಲಾವಿದರು ನೀವೆಲ್ಲ ಪ್ರೀತಿಸಿದ್ರೆ ಎಲ್ಲ ಫೈನ್, ಬಟ್ ಬಿಟ್ಟು ಆ ಕಡೆ ನೋಡಿದಾಗ ಕನ್ನಡ ಪರ ಕೆಲಸ ನೀವು ಮಾಡದೇ ಇದ್ರೆ ನಮ್ಮ ಅಭಿಮಾನ ಇಟ್ಟು ಉಪಯೋಗವಿಲ್ಲ. ಕನ್ನಡ ಪರ ಕೆಲಸಗಳನ್ನ ಮಾಡಬೇಕು. ಅದಕ್ಕೆ ಒಂದು ಅದ್ಭುತವಾದ ಉದಾಹರಣೆ ಅಂದರೆ ಮೆಲ್ಬೋರ್ನ್ ಕನ್ನಡ ಸಂಘ. ನನಗೆ ಇಲ್ಲಿ ಬಂದು ತುಂಬ ಖುಷಿ ಆಯಿತು. ಇಲ್ಲಿ ಇಷ್ಟು ಕನ್ನಡ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸಿಲೆಬಸ್ಸಲ್ಲಿ ಆಸ್ಟ್ರೇಲಿಯನ್ ಪಠ್ಯ ಪುಸ್ತಕದಲ್ಲಿ ಕನ್ನಡ ಒಂದು ಲ್ಯಾಂಗ್ವೇಜ್ ಅಂತ ಅಕ್ಸೆಪ್ಟ್ ಮಾಡೋ ಲೆವೆಲ್ಗೆ ಕನ್ನಡ ತಗೊಂಡ್ಬಂದಿದ್ದಾರೆ ಅಂದರೆ ನಾವೆಲ್ಲ ಹೆಮ್ಮೆ ಪಡಬೇಕು. ಅಂತ ಭಾಷಾಭಿಮಾನ ಬಹಳ ಮುಖ್ಯ. ನಮ್ಮೇಲಿರೋ ಅಭಿಮಾನಕ್ಕಿಂತ ಹೆಚ್ಚಿಗೆ ಭಾಷಾಭಿಮಾನ ಇಟ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸರ್, ಲಾಸ್ಟ್ ಸೆಗ್ಮೆಂಟ್, ಇಟ್ಸ್ ಕಾಲ್ಡ್ ಫಾಸ್ಟ್ 5 questions, ರೈಟ್? ನಾನು ಕೇಳಿದ ತಕ್ಷಣ ಒಂದು ಆನ್ಸರ್. ವಾಟ್ಸ್ ಯುವರ್ ಫೇವ್ರೆಟ್ ಹಾಲಿಡೇ ಡೆಸ್ಟಿನೇಷನ್ ಸರ್? ನನ್ನ ಫೇವ್ರೇಟ್ ಹಾಲಿಡೇ ಡೆಸ್ಟಿನೇಷನ್ ಈಸ್ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ. ಯುವರ್ ಫೇವ್ರೆಟ್ ಹಾಬಿ ಸರ್? ನನ್ನ ಫೇವ್ರೇಟ್ ಹಾಬಿ ಸ್ವಿಮ್ಮಿಂಗ್. ಓ, ವೆರಿ ಗುಡ್ ಸರ್. ಅಂದರೆ ನಂಗೆ ಟೈಮ್ ಸಿಕ್ಕಾಗೆಲ್ಲ ಸ್ವಿಮ್ ಮಾಡ್ತೀನಿ. ಓಕೆ. ವಾಟ್ ಈಸ್ ಒನ್ ಥಿಂಗ್ ದಟ್ ಯು ವಿಶ್ ಯು ಕುಡ್ ಡೂ ಬೆಟರ್? ಐ ಕುಡ್ ಕುಕ್ ಬೆಟರ್. ನಾವು ನೋಡಿದ್ವಿ ಸರ್, ಯು ಆರ್ ಅನ್ ಅಮೇಜಿಂಗ್ ಕುಕ್. ಎನಿವೇ, ಇಫ್ you had an opportunity to have dinner with one of the historical figures, who would that be? Jhansi Rani Lakshmibai. Well done sir. Singing or dancing, which is your preference? Both. I can't sing. Oh, okay. Dance definitely sir. So ನೋಡಿ, ನಾನು ಹಾಡಲ್ಲ, ಹಾಡು ಹೇಳ್ತೀನಿ, ಆಯ್ತಾ? ನಾನು ಡ್ಯಾನ್ಸ್ ಮಾಡಲ್ಲ, ನಾನು ಕುಣಿತೀನಿ. ಓಕೆ. ಅದಕ್ಕೂ ಡ್ಯಾನ್ಸ್ ಮಾಡೋಕ್ಕೂ ವ್ಯತ್ಯಾಸ ಇದೆ. ಹಾಡಕ್ಕೂ ಹೇಳಕ್ಕೂ ವ್ಯತ್ಯಾಸ ಇದೆ. ಸೊ ನನ್ಗೆ ಅದೆರಡು ಆಸೆ ಇದ್ರು ಕೂಡ ಎರಡನ್ನೂ ಹೀಗೆ ಮಾಡ್ತೀನಿ. ಐ ಎಂಜಾಯ್. ದಟ್ಸ್ ಗುಡ್ ಸರ್. ನಿಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ನಮಗೋಸ್ಕರ ಈ ಫ್ಯೂ ಮಿನಿಟ್ಸ್ನ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಆ್ಯಂಡ್ ನೀವು ಯಾವಾಗಲೂ ಹೀಗೆ ನಗ್ನಗ್ತಾ ಖುಷಿಯಾಗಿ ಸದಾ ಇರಬೇಕು, ನಮ್ಮನ್ನ ಹೀಗೆ ಎಂಟರ್ಟೈನ್ ಮಾಡ್ತಾ ಇರಬೇಕು ಅಂತ ಹೃದಯಪೂರ್ವಕವಾಗಿ ನಿಮಗೆ ನಾನು ಹಾರೈಸ್ತೀನಿ ಸರ್. ಇದೇ ಸಮಯದಲ್ಲಿ ನಾನು ಮೆಲ್ಬರ್ನ್ ಕನ್ನಡ ಸಂಘದಲ್ಲಿ ಇರುವ ಎಲ್ಲ ಮುಖ್ಯಸ್ಥರು, ಎಸ್ಪೆಷಲಿ ಶರ್ಮಾ ಸರ್, ಹೇಮಂತ್ ಸರ್ ಆ್ಯಂಡ್ ಆಲ್ ದ ಕಮಿಟಿ ಮೆಂಬರ್ಸ್ ನಾನು ಧನ್ಯವಾದಗಳನ್ನ ಹೇಳಲೇಬೇಕು. ಯಾಕಂದರೆ ಇಫ್ ನಾಟ್ ಫಾರ್ ದೇರ್ ಸಪೋರ್ಟ್ ಈ ಕಾನ್ವರ್ಸೇಷನ್ ನಡೆಯೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಇನ್ನೊಂದು ಹೇಳಲೇಬೇಕು, ಮೀನಿನ ತಂಡದಿಂದ, ಫ್ರಮ್ ದಿ ಎಂಟೈರ್ ಕ್ರೂ ಆಫ್ ಮೀನಿನ ಹೆಜ್ಜೆಯ ತಂಡದಿಂದ ನಿಮಗೆ big thank you sir. Thank you so much. Thank you sir. And thank you for this wonderful coffee. Thank you and welcome again. You are welcome anytime to Melbourne. Thank you. And thanks for this conversation sir. Thank you. God bless you. Thank you sir. Till we meet again with yet another inspirational story. Be happy, stay safe, be blessed. Take care. Bye.